அலைப்பாயுதே கண்ணா அலைப்பாயுதே கண்ணா என் மனமிக அலைப்பாயுதே உன்னானந்த மோகன வேணுகானமதில் அலைப்பாயுதே ಕಣ್ಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಿಂದೂಗಳ ಅತ್ಯಂತ ಶ್ರದ್ಧೆಯ ವಸ್ತು ಅಂದರೆ ರುದ್ರಾಕ್ಷ. ಅದಕ್ಕೆ ದೈವ ಅನುಗ್ರಹ ಮತ್ತು ಮೆಡಿಕಲ್ ವ್ಯಾಲ್ಯೂ ಕೂಡ ತುಂಬ ಇದೆ. ಅದಕ್ಕೆ ಕೆಲವರು ರುದ್ರಾಕ್ಷವನ್ನು ನೀರಿನಲ್ಲಿ ಹಾಕಿ ಆ ನೀರನ್ನು ಕೂಡ ಕುಡಿತಾರೆ. ಮತ್ತು ರುದ್ರಾಕ್ಷಿಯನ್ನು ಧರಿಸಲಿಕ್ಕೆ ಸಾಕಷ್ಟು ನಿಯಮಗಳು ಕೂಡ ಉಂಟು. ಅನೇಕರು ಪಾಲಿಸ್ತಾರೆ, ಅನೇಕರು ಪಾಲಿಸ್ತಾ ಇಲ್ಲ. ನಾನು ಕಳೆದ 40 ವರ್ಷದಿಂದ ಶ್ರೀಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ತುಂಬ ಗಮನಿಸ್ತಾ ಇದ್ದೀನಿ ಮತ್ತು ಅನೇಕ ಸಂದರ್ಭದಲ್ಲಿ ಅವರೊಟ್ಟಿಗೆ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವ ಒಂದು ಸೌಭಾಗ್ಯ ಸಿಕ್ಕಿತ್ತು. ಅವರು ವಿಚಾರಧಾರೆ ಭಾಳ ವಿಶಿಷ್ಟವಾದಂಥ ವಿಚಾರಧಾರೆ. ಪ್ರತಿಯೊಂದು ಹಂತದಲ್ಲಿ ನಾನು ಗಮನಿಸಿದಾಗ ವಿಚಾರಧಾರೆ. ಈ ದೇವಸ್ಥಾನಗಳಲ್ಲಿ ರುದ್ರಾಕ್ಷಿ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಅವರು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಟೀಮ್ ಅಭಿಮತ ಜನಸೇವಕ ಸಂಘದವರು ತರುಣರಿದ್ದಾರೆ. ಎಲ್ಲರೂ ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ 108 ಗಿಡಗಳನ್ನು 2 ತಿಂಗಳಲ್ಲಿ ನೆಡುವ ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ 75 ಗಿಡಗಳನ್ನು ನೆಟ್ಟಿದ್ದಾರೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಆ ಭಾಗವಹಿಸುವ ಅವಕಾಶವನ್ನು ತಾವೆಲ್ಲ ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು. ಮತ್ತು ಜನರಲ್ಲಿ ರುದ್ರಾಕ್ಷಿ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಕೂಡ ಮೂಡಿಸಬೇಕು, ಹೆಚ್ಚು ಅದರ ಪ್ರಚಾರ ಕೂಡ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು.